ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಿರಿಯ ಸಾಹಿತಿಗಳು GN ಮೋಹನ್ ಅವರಿದ್ದಾರೆ, ಮಾತಾಡೋಣ. ಸರ್ ನಮಸ್ತೆ. ಇವತ್ತು ಬಹುಶಃ ಸಾಹಿತ್ಯ ಲೋಕಕ್ಕೆ ಒಂದು ತುಂಬಲಾರದ ನಷ್ಟ, ಯಾಕಂದ್ರೆ ಭೈರಪ್ಪ ಅವರು ನಾವಿವತ್ತು ಕಳ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಅವರನ್ನು ಹೇಗೆ ನೆನಪು ಮಾಡ್ಕೊಳ್ತೀರಿ, ಏನು ಹೇಳ್ತೀರಿ ಮೋಹನ್ ಅವರೇ? ನಮ್ಮ ಓದು ಆರಂಭ ಆಗಿದ್ದು ಭೈರಪ್ಪನವರ ಜೊತೆಯಲ್ಲಿಯೇ. ಅವರ ಬರಹಗಳಿದೆಯಲ್ಲ, ಅದು ಒಂದು ಎಸ್ಪೆಷಲಿ ಒಂದು ಇಡೀ ತಲೆಮಾರನ್ನ ಅದು ಪ್ರಭಾವಿಸಿದೆ. ಮತ್ತೆ ನಾವು ಬರೆಯುತ್ತಿದ್ದಂತ ದಿನಗಳಲ್ಲಿ ಅಥವಾ ನಮ್ಮ ಕಲಿಕೆ ರೂಪುಗೊಳ್ಳುತ್ತಿದ್ದ ಸಮಯದಲ್ಲಿ ಭೈರಪ್ಪನವರ ಪುಸ್ತಕಗಳು, ಕೃತಿಗಳಿದೆಯಲ್ಲ, ಅದು ವಂಶವೃಕ್ಷ ಆಗಿರ್ಬೋದು, ತಬ್ಬಲಿಯು ನೀನಾದೆ ಮಗನೇ ಆಗಿರ್ಬೋದು, ನಾಯಿ ನೆರಳು ಇರ್ಬೋದು, ಇದು ಸಾಕಷ್ಟು ಪ್ರಭಾವವನ್ನ ಬೀರಿದೆ. ಮತ್ತೆ ಒಂದು ಆ ದೃಷ್ಟಿಕೋನ ಅನ್ನೋದಿದೆಯಲ್ಲ, ಅದು ಒಂದು ಕಾಲಕ್ಕೆ, ಅಂದ್ರೆ ಯಾವಾಗ ಈ ಪ್ರಗತಿಪರ ಪಂಥ ಅನ್ನೋದು ರೂಪುಗೊಳ್ತಾ ಇತ್ತು, ಅದಕ್ಕೆ ಸಾಕಷ್ಟು ಅದು ಒಂದು ರೀತಿ ಕೆಟಲಿಸ್ಟ್ ಆಗಿ ಕೆಲಸ ಮಾಡಿದೆ SL ಭೈರಪ್ಪನವರ ಈ ಎಲ್ಲಾ ಕೃತಿಗಳು ಕೂಡ. ಹಾಗಾಗಿ ಒಂದು ರೀತಿನಲ್ಲಿ ಒಂದು ತಲೆಮಾರಿನ ಯೋಚನೆಗಳನ್ನ ತೀಡಿದ ಒಬ್ರು ಸಾಹಿತಿ ಅಂತ ನಾವು ಇವರನ್ನು ಕರಿಬಹುದು. ನಿಜ ನಿಜ ಮೋಹನ್ ಅವರೇ, ಪ್ರಮುಖವಾಗಿ ನಾವು ಅವರನ್ನ ಗಮನಿಸಿದಾಗ ಒಂದು ಜ್ಞಾನಧಾರೆಯನ್ನ ಕೊಟ್ಟಿದ್ದಾರೆ, ಮತ್ತೊಂದು ಒಂದು ರೀತಿ ಸಾಹಿತ್ಯದ ಧ್ಯಾನ ಅಂತ ಎಲ್ಲರೂ ಅವರನ್ನ ವರ್ಣಿಸುವಂಥದ್ದು. ಅಂದ್ರೆ ಬೇರೆದೇ ರೀತಿಯ ಆಲೋಚನಾ ಲಹರಿಯನ್ನ ಅವರು ಅವರ ಪುಸ್ತಕದ ಮುಖೇನ ತಿಳಿಸ್ಕೊಟ್ಟಂತವ್ರು. ಬಹುಶಃ ಅಂತಹ ಸಾಹಿತ್ಯ ಈಗ ವಿರಳ ಅಂತ ಅನ್ಸುತ್ತೆ ಅಂತ. ಹೌದು, ಒಂದು ಭೈರಪ್ಪನವರನ್ನ ಎರಡು ರೀತಿಯಲ್ಲಿ ನೋಡುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಒಂದು ಕಾಲಕ್ಕೆ, ಅಂದ್ರೆ ಈಗ ಯಾವುದೇ ಒಂದು ಸಾಹಿತಿಯನ್ನಾಗ್ಲಿ ಅಥವಾ ಸಾಹಿತ್ಯವನ್ನಾಗ್ಲಿ ಅದನ್ನ ಮರಳಿ ಓದು ಅಂತ ನಾವು ಕರಿತೇವೆ ಸಾಹಿತ್ಯದಲ್ಲಿ. ಅಂತಂದ್ರೆ ರಿವಿಸಿಟಿಂಗ್ ಇಟ್ ಅಗೈನ್ ಅಂತ ಹೇಳಿ. ಸೊ ಈಗ ಏನಾಗಿದೆ ಅಂತಂದ್ರೆ ಭೈರಪ್ಪನವರ ಇಡೀ ಕೃತಿಗಳು ಮತ್ತೆ ಅವರ ಆಲೋಚನೆಗಳು, ಆಲೋಚನಾ ರೀತಿ ಇದೆಯಲ್ಲ, ಸೊ ಅವು ಈ ವಂಶವೃಕ್ಷದಲ್ಲಿ, ಅಂದ್ರೆ ಆ ಕಾಲದ ಆರಂಭದ ಕಾಲದ ಅಥವಾ ಸ್ವಾತಂತ್ರ್ಯ ನಂತರದ ಕಾಲದಲ್ಲಿದ್ದಂತಹ ಕುಟುಂಬ ಪರಿಸ್ಥಿತಿ ಮತ್ತೆ ಇದ್ದಂತಹ ಒಂದು ಮನೆಯ ಒಳಗಿನ ಸಂಸ್ಕೃತಿ, ಇದೆಲ್ಲದನ್ನು ಕೂಡ ಪ್ರಶ್ನೆ ಮಾಡ್ತಾ ಅದನ್ನ ಒಂದು ಪ್ರಗತಿಪರ ದಿಕ್ಕಿನತ್ತ ತಗೊಂಡು ಹೋಗ್ತಿತ್ತು. ಮತ್ತೆ ಈಗ ತಬ್ಬಲಿಯು ನೀನಾದೆ ಮಗನೇ ಸಿನಿಮಾ ಆಯ್ತು ಅದು. ಮತ್ತೆ ಗಿರೀಶ್ ಕಾಸರವಳ್ಳಿ ಅವರು ನಾಯಿ ನೆರಳುವನ್ನ ಅವರು ಸೀರಿಯಲ್ ಮಾಡಿದ್ರು. ಸೊ ಈ ರೀತಿ ನಾನಾ ಮಾಧ್ಯಮಗಳ ಮೂಲಕ ಭೈರಪ್ಪನವರು ಅವರು ಸಾಹಿತ್ಯದ ಓದುಗರಿಗೂ ಸಿಕ್ಕರು, ಮತ್ತೆ ಓದುಗರ ಅಲ್ಲದೇ ಇರುವಂತಹವರಿಗೂ ಸಿಕ್ಕರು. ಆ ಕಾರಣದಿಂದಾಗಿ ಭೈರಪ್ಪನವರು ಒಂದು ದಟ್ಟವಾಗಿ ಪ್ರಭಾವವನ್ನ ಬೀರಿದಂತಹ ಸಾಹಿತಿ ಅವರು, ಅವತ್ತಿಗೂ ಅಷ್ಟೇ ಮತ್ತೆ ಇವತ್ತಿಗೂ ಅಷ್ಟೇ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಅವರನ್ನ ರಿವಿಸಿಟ್ ಮಾಡಿದಾಗ ಮತ್ತೆ ಭೈರಪ್ಪನವರು ನಂತರದ ದಿನಗಳಲ್ಲಿ, ವರ್ಷಗಳಲ್ಲಿ ಅವರು ಅವರ ಆಲೋಚನೆಗಳನ್ನ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಬರವಣಿಗೆ ಒಂದು ಕಡೆ ಆದ್ರೆ ಅವರ ಆಲೋಚನೆಗಳನ್ನ ಮಾತಾಡೋದಕ್ಕೆ ಅವಾಗ ಏನಾಯ್ತು, ಅದಕ್ಕೆ ಸಂಬಂಧಪಟ್ಟಾಗೆ ಪರ ವಿರೋಧ ಈ ಎಲ್ಲವೂ ಕೂಡ ಬರೋದಕ್ಕೆ ಶುರುವಾಯ್ತು. ಹಾಗಾಗಿ ಎರಡೂ ರೀತಿಯ ಆಲೋಚನೆಗಳು, ಪ್ರಗತಿಪರ ಮತ್ತೆ ಪ್ರಗತಿ ಅಲ್ಲದ್ದು ಅಂತ ಹೇಳುವಂತಹ ಒಂದು ಕೇಂದ್ರ ಬಿಂದುವಾಗಿ ಭೈರಪ್ಪನವರನ್ನ ಗುರುತಿಸ್ತಾರೆ. ನಿಜ. ಹಾಗೆ ಮೋಹನ್ ಸರ್, ನೀವು ಅವರ ಒಂದು ಕಾದಂಬರಿಗಳಲ್ಲಿ ಬಹಳವಾಗಿ ಮೆಚ್ಚಿದ್ದು ಅಥವಾ ನಿಮಗೆ ತುಂಬಾ ಹತ್ತಿರವಾಗಿದ್ದು, ನಿಮಗೆ ಇಷ್ಟ ಆದಂಥದ್ದು ಅನ್ನುವಂಥದ್ದನ್ನ ಕೆಲವೊಂದಷ್ಟನ್ನ ಹೆಸರಿಸಿ ಅನ್ನುವಂಥದ್ದಾದ್ರೆ ಏನ್ ಹೇಳ್ತೀರಿ? ಇಲ್ಲ, ನನಗೆ ಏನಂತಂದ್ರೆ ನೋಡಿ, ಈಗ ತಂತು ಬಂದಿತ್ತು, ಆಮೇಲೆ ತಿರ್ಗಾ ಪರ್ವ ತುಂಬಾ ದೊಡ್ಡದಾಗಿ ಚರ್ಚೆ ಆಗಿದ್ದು, ಮತ್ತೆ ನಿಮ್ಗೆ ಗೊತ್ತಿರಬಹುದು ಸತತವಾಗಿ 8 ಗಂಟೆಗಳ ಕಾಲ ಅದನ್ನ ರಂಗಭೂಮಿಗೆ ಅಳವಡಿಸಿದ್ದಾರೆ ಪ್ರಕಾಶ್ ಬೆಳವಾಡಿ ಅವರು. ಸೊ ಆ ರೀತಿನಲ್ಲಿ ಭೈರಪ್ಪನವರ ಕೃತಿಗಳು ತುಂಬಾ ದೊಡ್ಡ ಸವಾಲುಗಳನ್ನ ಕೊಡುವಂತಹ ಪ್ಲಾಟ್ಗಳನ್ನ ಹೊಂದಿದೆ. ಸೊ ನನಗೆ ಅವರದ್ರಲ್ಲಿ ಇಷ್ಟ ಆಗಿದ್ದು, ನಾನು ಆಗ್ಲೇ ಹೇಳಿದಾಗೆ ನನ್ನ ಆರಂಭಿಕ ದಿನದ ಓದೇನಿದೆಯಲ್ಲ, ಸೊ ಅವುಗಳಿಗೆ ಒಂದು ಪ್ರಗತಿಪರ ನೋಟವನ್ನ ಕೂಡ ತೊಡಸಿದ್ದು. ಈ ರೀತಿ ನಾವು ನೋಡಬಹುದಾ ನಮ್ಮ ಕಾಲಘಟ್ಟವನ್ನ ಅಥವಾ ಸಂಸಾರವನ್ನ, ಸಮಾಜವನ್ನ ಅಂತ ಹೇಳಬೇಕಾದ್ರೆ, ನನಗೆ ಒಂದು ಅವರ ವಂಶವೃಕ್ಷ ಮತ್ತೆ ತಬ್ಬಲಿ ನೀನಾದೆ ಮಗನೇ ಈ ಎರಡೂ ಕೃತಿಗಳಿದೆಯಲ್ಲ, ಅದು ತುಂಬಾ ದೊಡ್ಡದಾದ ಪ್ರಭಾವನ ಬೀರಿದೆ. ಈವನ್ ದಾಟು, ಅವರ ಕೃತಿ ದಾಟು ಇದೆಯಲ್ಲ, ಈ ಮೂರು ಸೊ ತುಂಬಾ ದೊಡ್ಡದಾದ ಪ್ರಭಾವವನ್ನ ನನ್ನ ಮೇಲೆ ಬೀರಿದೆ. ಸೊ ಅದರಲ್ಲಿ ಬರ್ತಕ್ಕಂತ ಏನು ಕ್ಯಾರೆಕ್ಟರ್ಸ್ಗಳಿದೆಯಲ್ಲ, ಅವು ಸಮಾಜವನ್ನ ಪ್ರಶ್ನೆ ಮಾಡುವ ರೀತಿ, ಒಂದ್ ಕಡೆ ನಮಗೂ ಕೂಡ ಸಮಾಜವನ್ನ ಪ್ರಶ್ನೆ ಮಾಡಬೇಕು, ಮತ್ತೆ ಸಮಾಜವನ್ನ ತಿದ್ದಬೇಕು, ಮತ್ತೆ ನಮಗೆ ಬೇಕಾದಾಗೆ ರೂಪಿಸಬೇಕು ಅನ್ನೋಂತಹ ಒಂದು ಶಕ್ತಿಯನ್ನ ಅದು ಕೊಡ್ತು ನಮಗೆ.
ನಿಜ. ಮೋಹನ್ ಸರ್, ಈ ಯಾನದ ಬಗ್ಗೆ ಮಾತನಾಡೋದು ಅಂದ್ರೆ ಬಹುಶಃ ಅಂದ್ರೆ ಅಂಥದ್ದೊಂದು ಆ ಪ್ರೋಗ್ರೆಸಿವ್ ಚಿಂತನೆ ಅಂದ್ರೆ ಈಗಿನ ಕಾಲಘಟ್ಟಕ್ಕೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ಇಟ್ಕೊಂಡು ಒಂದು ಕಥಾನಕವನ್ನ ಹೆಣೆದಿದ್ದು ಅದು ಈಗಿನ ಜನರೇಷನ್ಗೂ ಕೂಡ ಒಂದು ನಂಟು ಬೆಸೆಯುತ್ತೆ ಅಂತ ಅಂತಹ ಒಬ್ಬ ಸಾಹಿತಿ ಅಂತ. ಹೌದೌದು. ಅಂದ್ರೆ ಈಗ ಏನಾಗಿದೆ ಅಂತಂದ್ರೆ, ಈಗ ಅವರು ಮಹಾಭಾರತವನ್ನ ನೋಡಿದ ರೀತಿ ಇದೆಯಲ್ಲ, ಸೊ ಆ ಮಹಾಭಾರತವನ್ನ ನೋಡಿದ ರೀತಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಅವರ ಆಲೋಚನಾ ಕ್ರಮ ಅದು ಪರ್ವದಲ್ಲಿ ತುಂಬಾ ದಟ್ಟವಾಗಿ ಅವರು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಒಂದು ಸಾಹಿತ್ಯ ಲೋಕದಲ್ಲಿ ನೋಡಿದಾಗ ಅಥವಾ ಒಂದು ಸಾಹಿತ್ಯ ಮತ್ತೆ ಸಾಂಸ್ಕೃತಿಕ ಲೋಕದಲ್ಲಿ ಇಟ್ಟು ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಒಂದು ಇದೇ ಮಹಾಭಾರತವನ್ನೇ ನಾನಾ ತೀರ್ಪುಗಳಿಂದ ಸ್ಪರ್ಶಿಸಬಹುದು. ಸೊ ಆ ರೀತಿ ಸ್ಪರ್ಶಿಸುವಂತಹ ಒಂದು ಭೈರಪ್ಪನವರು ಆ ನಂತರದ ದಿನಗಳಲ್ಲಿ ಅವರು ಒಂದು ಸಿದ್ಧಾಂತಕ್ಕೆ ಮಾತ್ರ ಸೀಮಿತ ಆಗ್ತಾ ಮತ್ತೆ ಆ ಸಿದ್ಧಾಂತದ ಒಂದು ವಾಚಾಳಿಯಾಗಿ ಬಿಟ್ರೇನೋ ಅನ್ನುವಂತಹ ಒಂದು ನೋಟ ಮತ್ತೆ ಅದಕ್ಕೆ ಸಂಬಂಧಪಟ್ಟ ತಕರಾರುಗಳು ಒಂದು ಪಂಥದಿಂದ ಎದ್ದು ಬಂತು. ಸೊ ಅದೇ ಸಂದರ್ಭದಲ್ಲಿ ಅವರಿಗೆ ಅದೇ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಅವರ ಪರವಾಗಿ ನಿಲ್ಲುವಂತಹ ಒಂದು ಇದು ಕೂಡ ಸಿಕ್ತು. ಇದಕ್ಕೆ ಒಂದೇನಂದ್ರೆ ಅವರ ಹುಟ್ಟೂರಾದಂತಹ ಈ ಸಂತೇಶಿವರ ಇದೆಯಲ್ಲ, ಸಂತೇಶಿವರದಲ್ಲಿ ಪ್ರತಿ ವರ್ಷ ಭೈರಪ್ಪನವರ ಜೊತೆಗೆ ಒಂದು ಮುಖಾಮುಖಿ ಮಾಡ್ತಿದ್ರು. ಅದು ಒಂದು ಮರೆಯಲಾಗದ ಘಟನೆ. ಸೊ ಮರೆಯಲಾಗದ ಘಟನೆ. ಸೊ ಆ ಸಂತೇಶಿವರದಲ್ಲಿ ಒಂಥರ ಅದು ಭೈರಪ್ಪ ಹಬ್ಬನೇ. ಅವಾಗ ಭೈರಪ್ಪನವರು ಇತ್ತೀಚಿನ ಈ ರೀಸೆಂಟ್ ಆದ ಒಂದು ಇದರಲ್ಲಿ ಅವರ ಇಡೀ ಊರು ಕೆರೆಯನ್ನ ಅವರು ಅಭಿವೃದ್ಧಿ ಪಡಿಸಿದ್ರಷ್ಟೇ ನಾನು ಅಲ್ಲಿಗೆ ಬರ್ತೀನಿ ಅಂತೇಳಿ ಹೋಗಿದ್ದು ಇದೆಲ್ಲ ಇದೆಯಲ್ಲ. ಸೊ ದಟ್ ಈಸ್ ಮೀನ್ ಭೈರಪ್ಪನವರು ಹೇಗೆ ಒಂದು ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಅದು ಪ್ರಗತಿ ಪರವೋ ಪ್ರಗತಿ ವಿರೋಧವೋ ಅದನ್ನ ಮುಂದಿನ ಎಲ್ಲ ಕಾಲಘಟ್ಟಗಳು ಹೇಳ್ತವೆ. ಆದ್ರೆ ಅವರಿಗೆ ಸಮಾಜ ಪರವಾದಂತಹ ಒಂದು ಆಲೋಚನೆ ದಟ್ಟವಾಗಿತ್ತು ಅನ್ನೋದು ಅವರ ಕೃತಿಗಳಲ್ಲೂ ಗೊತ್ತಾಗುತ್ತೆ ಮತ್ತೆ ಸಮಾಜ ಕಾರ್ಯದಲ್ಲೂ ಕೂಡ ಗೊತ್ತಾಗ್ತದೆ. ಥ್ಯಾಂಕ್ ಯು ಮೋಹನ್ ಸರ್, TV9 ಜೊತೆ ಮಾತನಾಡಿದ್ದಕ್ಕೆ.